ಸಿದ್ದರಾಮಯ್ಯನವರು ಸುಮಾರು 4 ದಶಕ ಕಾಲ ಈ ಕರ್ನಾಟಕ ರಾಜಕಾರಣದಲ್ಲಿದ್ದಾರೆ. ಅವರು 83ರಲ್ಲಿ ಜಾರ್ಜ್ ಫರ್ನಾಂಡಿಸ್ ಪಾರ್ಟಿಯಿಂದ ಆರಿಸಿ ಬಂದಿದ್ದರು. ಆವಾಗ ನಮ್ಮ ತಂದೆಯವರೇ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ದಂಗೆ ಮಾಡಿ ಅವ್ರು ಫಸ್ಟ್ ಟೈಮ್ ಎಮ್ ಎಲ್ ಎ ಆಗೋದಕ್ಕೆ ಭಾಳ ದೊಡ್ಡ ಪಾತ್ರ ಆಯಿತು. ಅವರು ಕೂಡ ನಮ್ಮ ತಂದೆಯವರಿಗೆ ಅಷ್ಟೇ ಆತ್ಮೀಯರಾಗಿದ್ದರು, ಬೆಂಬಲ ಕೊಟ್ಟರು. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದರು. ನಮ್ಮ ತಂದೆಯವರ ಕ್ಯಾಬಿನೆಟ್ನಲ್ಲಿ ಸದಸ್ಯರಿದ್ದರು. ರಾಮಕೃಷ್ಣ ಹೆಗಡೆ ಅವ್ರ ಕ್ಯಾಬಿನೆಟಲ್ಲಿ ಸ್ಟೇಟ್ ಮಿನಿಸ್ಟರ್ ಇದ್ದರು. ನಮ್ಮ ಅವ್ರನ್ನ ಕ್ಯಾಬಿನೆಟ್ ಮಂತ್ರಿ ಮಾಡಿದರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಎಲ್ಲ ಮಾಡಿದರು. ಆ ದಿನಗಳೆಲ್ಲ ನೆನಪಾಗ್ತದೆ. ಎಲ್ಲಕ್ಕಿಂತ ಹೆಚ್ಚು ಅವರು ಅಹಿಂದ ಮಾಡಿದಾಗ, ಮೊದಲನೇ ಅಹಿಂದ ಸಭೆ ಹುಬ್ಬಳ್ಳಿಯಲ್ಲಿ ಆದಾಗ ನಾನು ಒಬ್ಬನೇ ಬಹುತೇಕವಾಗಿ ಅಹಿಂದ ವರ್ಗ ಬಿಟ್ಟು ನಾನೊಬ್ಬನೇ ಅವತ್ತು ಮುಖ್ಯ ಭಾಷಣವನ್ನು ಮಾಡಿದ್ದೆ. ಮೊನ್ನೆ ಸಿದ್ದರಾಮಯ್ಯವರು ಹೊರಟ್ಟಿಯವರ ಸನ್ಮಾನ ಸಮಾರಂಭದಲ್ಲಿ ಬಂದಾಗ ಅಲ್ಲಿ ಅವರೇ ನೆನಪು ಮಾಡಿದರು, ಈ ಜಾಗ ನೆನಪಿದೆ ನಿನಗೆ, ಇಲ್ಲೇ ಸ್ಟೇಜ್ ಇತ್ತು, ಇಲ್ಲಿಂದನೇ ನೀನೇ ಮಾತಾಡಿದ್ದಿ, ನೀನು ಮಾತಾಡಿದ್ದು ಭಾಳ ದೊಡ್ಡ ಪಬ್ಲಿಸಿಟಿ ಆಗಿತ್ತು ಅಂತ. ಹೌದು ಅಂತ ಹೇಳಿದೆ. ನೀನು ಬಂದಿದ್ದು ನಮಗೆ ಆನೆ ಬಲ ಬಂದಂಗೆ ಬಂತಾವತ್ತು ಅಂತ. ಅದೊಂದು ಪ್ರಕರಣ ಮತ್ತು ಇನ್ನೂ ಹಲವಾರು ಪ್ರಕರಣಗಳಿದ್ದಾವೆ. ಅದೆಲ್ಲವನ್ನು ಹೇಳುವಂಥದ್ದು ಸರಿಯಲ್ಲ. ಸೂಕ್ತ ಸಮಯದಲ್ಲಿ ಅವು ಆಮೇಲೆ ಇನ್ನೊಂದು 2007ರಲ್ಲಿ ಅವರು JDSನಿಂದ ಹೊರಗಡೆ ಬಂದು ಕಾಂಗ್ರೆಸ್ ಬೈ ಎಲೆಕ್ಷನ್ ನಿಂತಿದ್ದರು. ಆ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಅಪೇಕ್ಷೆ ಮಾಡಿದರು. ನಾವು ಅವರಿಗೆ ಸಹಾಯವನ್ನು ಮಾಡಿದ್ವಿ. ಯಾವಾಗ ಕಷ್ಟ ಕಾಲ ಇದೆ ಅವಾಗೆಲ್ಲ ನಾವು ಅವ್ರ ಜೊತೆಗೆ ನಿಂತಿದ್ದೀವಿ, ಒಂದೇ ಮಾತಲ್ಲಿ ಹೇಳಬೇಕಾದ್ರೆ. ಆದರೆ ಅವ್ರು ಕಾಂಗ್ರೆಸ್ಗೆ ಹೋದ್ಮೇಲೆ ನಮ್ಮದು ಅವ್ರದ್ದು ರಾಜಕೀಯ ನೆಂಟಿಲ್ಲ. ಅವ್ರ ರಾಜಕಾರಣ ಅವ್ರಿಗೆ, ನಮ್ಮ ರಾಜಕಾರಣ ನಮಗೆ. ಸೈದ್ಧಾಂತಿಕವಾಗಿ ನಮಗೆ ಅವ್ರಿಗೆ ಭಾಳಷ್ಟು ವ್ಯತ್ಯಾಸ. ಅದಕ್ಕೆ ಯಾವುದೇ ರೀತಿ ನಾವು ರಾಜಕೀಯದಲ್ಲಿ ಎಂದೆಂದೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅವರು ಆಗಿಲ್ಲ, ನಾವು ಆಗಿಲ್ಲ. ಆದರೆ ವೈಯಕ್ತಿಕ ಸ್ನೇಹ, ಗೌರವ ಎಲ್ಲ ಇತ್ತು. ಒಬ್ಬ ಸಮಾಜವಾದಿಯ ಹಿನ್ನೆಲೆಯಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಬಗ್ಗೆ ಕಳಕಳಿ ಇರುವಂಥ ಒಬ್ಬ ನಾಯಕ. ಇವತ್ತು ಅವ್ರನ್ನ ತೆಗೆಯೋ ಮುಖಾಂತರ ವಿಶೇಷವಾಗಿ ಹಿಂದುಳಿದ ವರ್ಗದ ಒಂದು ನಾಯಕತ್ವಕ್ಕೆ ಕೊಡಲೆಪೆಟ್ಟನ್ನು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಯಾವಾಗಲೂ ಕೂಡ ಬದ್ಧತೆ ಇರಲಿಲ್ಲ. ಹಿಂದುಳಿದ ವರ್ಗವನ್ನು ನಿರಂತರವಾಗಿ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ SC/STನೂ ಕೂಡ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಮಂಡಲ್ ಕಮಿಷನನ್ನು ಅನುಷ್ಠಾನ ಮಾಡೋದ್ರಿಂದ ಹಿಡಿದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಕೊಡೋದ್ರಿಂದ ಹಿಡಿದು ಎಂದೂ ಕೂಡ ಕಾಂಗ್ರೆಸ್ ಮಾಡಲಿಲ್ಲ. ರಾಜೀವ್ ಗಾಂಧಿಯವರಿದ್ದಾಗ OBCಗೆ ರಿಸರ್ವೇಷನ್ ಯಾಕೆ ಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಆಡಿದರು. ಮುಂದೆ VP ಸಿಂಗ್ ಅವರು ಬಂದ ಮೇಲೆ ಅದನ್ನು ಅನುಷ್ಠಾನ ಮಾಡಿದರು. ಅದನ್ನು ಹೊಡೆದಾಕಬೇಕು ಅಂತೇಳಿ ರಾಹುಲ್ ಗಾಂಧಿ ನಾಟಕೀಯವಾಗಿ OBC ಬಗ್ಗೆ ಆವಾಗ ಮಾತಾಡ್ತಾ ಇದ್ದ, ಜಾತಿ ಗಣತಿ ಬಗ್ಗೆ ಮಾತಾಡ್ತಾ ಇದ್ದ. ಜಾತಿ ಗಣತಿಯಿಂದ ಅವ್ರಿಗೆ ಹೆಂಗೆ ನ್ಯಾಯ ಸಿಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ. ಅದು ಜಾತಿ ಗಣತಿ ಆಗಬೇಕು.